ನೋಡಿ ಇವಾಗ ಕಬ್ಬು ಹಚ್ಚಿದ್ದೀವಿ ನಾವು. ಇದು ಹಚ್ಚಿ ಒಂದು 20 ದಿವಸದ ಕಬ್ಬಿದೆ. ಇದು ಸ್ವಲ್ಪ ಕಳೆ ಬಂದಿದೆ, ತೆಗೆಸ್ತಾ ಇದ್ದೀವಿ ಕಳೆಯನ್ನು ಕೂಡ. ಮಳೆ ಬಂದಿದೆ ನಿನ್ನೆ ರಾತ್ರಿ. ಇವತ್ತು ಫೆಬ್ರವರಿ 24 ಬೆಳಿಗ್ಗೆ 24 ಬೆಳಿಗ್ಗೆ ಇಲ್ಲಿ ಸ್ವಲ್ಪ ಮಳೆ ಬಂದಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ವಿ ಅಂದರೆ ಗ್ಯಾಪ್ ಫಿಲ್ ಮಾಡ್ತಾಯಿದ್ವಿ ಎಲ್ಲ ಕಡೆ. ನೋಡ್ಬೋದು ಆವಾಗ ಯಾವ ಥರ ಇತ್ತಿದ್ದು ಹೊಲ, ಇವಾಗ ಯಾವ ಥರ ಆಗಿದೆ. ಎಲ್ಲ ಡ್ರಿಪ್ ಎಲ್ಲ ಹಾಕಿದ್ದೀವಿ. ಇವಾಗ 5 ಫೀಟು ರೋ ಬಂದು 5 ಫೀಟು ಇಲ್ಲಿ ನೋಡು. ಆಲ್ರೆಡಿ ಟಿಲ್ಲರ್ ಸ್ಟಾರ್ಟ್ ಆಗಿಬಿಟ್ಟಿವಿ. ಇವಾಗ ಇದರಲ್ಲಿ ಒಂದು ಸರಿ ನಾವು ಟಿಲ್ಲರು ಹೊಡೆದಿದ್ದೀವಿ ಟ್ರ್ಯಾಕ್ಟ್ರಲ್ಲಿಂದ. ಇನ್ನು ಸಸಿಗಳು ಅಲ್ಲಲ್ಲಿ ಹಚ್ತಾ ಇದ್ದೀವಿ. ಇನ್ನು ಗ್ಯಾಪ್ ಇದೆ ಅಲ್ವಾ, ಈ ಥರ ಸಸಿ ಒಂದು ಸ್ವಲ್ಪ ಉಳಿಸಿದ್ದೀವಿ ಸಸಿನ. ಈ ಸಸಿಗಳನ್ನ ಹಚ್ತಾ ಇದ್ದೀವಿ ಇವಾಗ ಎಲ್ಲ ಡ್ರಿಪ್ಪು 4 ವರ್ಷ ಹಿಂದ್ಗಡೆ ಮಾಡಿರೋದು. ಇದು ಎಲ್ಲ ಹಾಳಾಗಿತ್ತು. ಮತ್ತೆ ಪೈಪೆಲ್ಲ ಹಾಕ್ಕೊಂಡು ಮತ್ತೆ ಡ್ರಿಪ್ಪರ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ಖರ್ಚು ಬರುತ್ತೆ ಇಫ್ ಯು ಆರ್ ಸ್ಟಾರ್ಟಿಂಗ್ ಡ್ರಿಪ್ ಮಾಡ್ತಾಯಿದ್ರೆ. ಹರಿ ನೀರಿಗೆ ಆಗಲ್ಲ, ಬಿಸಿಲಲ್ಲಿ ಅಷ್ಟೊಂದು ಹೊಲಕ್ಕೆ ನೀರು ಕಟ್ಟೋಕ್ಕಾಗಲ್ಲ. ಡ್ರಿಪ್ ಆದರೆ ಏನಾಗುತ್ತೆ, ಕರೆಕ್ಟಾಗಿ ಇಲ್ಲಿ ನೋಡಿ, ಕರೆಕ್ಟಾಗಿ ಇದ್ರ ಪಕ್ಕನೇ ನೀರು ಬಿದ್ದುಬಿಡುತ್ತೆ. ಅಂದರೆ ಎವ್ರಿ ಡೇ ಏನಾಗುತ್ತೆ, ವಾಟರ್ ಹೋಗ್ತಾ ಇರುತ್ತೆ ಸಸಿಗೆ. ಈ ಥರ ಹೋಗ್ತಾ ಇರುತ್ತೆ. ಇದರಲ್ಲಿ ಹೆಂಗಿದೆ ಅಂದರೆ ಇದು ಈ ಕೆಲಸ ಹೆಂಗಿದೆ ಅಂದರೆ ಇದರಲ್ಲಿ ಬೇಜಾರು ಎಂಬುದೇ ಇಲ್ಲ. ಅವಾಗ ಕೂಡ ನಾವು ಇದೇ ಥರನೇ ಮಾಡ್ತಾಯಿದ್ವಿ. ನೋಡ್ಬೋದು ನೀವು, ಈ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದು 1 ಮಂತ್ ಆಯಿತು. ಇದಕ್ಕೂ ಒಂದು 10 ಡೇಸ್ ಗ್ಯಾಪ್ ಇದೆ. 10 ಡೇಸ್ ಇದು ಫಸ್ಟ್ ಪ್ಲಾಟ್ ಹಚ್ಚಿರೋದು, ಅದು ಆಮೇಲೆ ಹಚ್ಚಿರೋದು. ಅದು ಕಬ್ಬನ್ನು ಚೆನ್ನಾಗಿ ಬಂದಿದೆ. ಈಗ ಚಿಕ್ಕ ಗಾಡಿಲಿಂದ ನಾವು ರೂಟೋವೇಟರ್ ಹೊಡಿತೀವಿ. ಅದನ್ನು ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಅದನ್ನು. ಇವಾಗ ಆಲ್ರೆಡಿ 2 ಡೋಸು ಗೊಬ್ಬರ ಕೂಡ ಕೊಟ್ಟಿದ್ದೀವಿ ನಾವು. DAP ಪ್ಲಸ್ ಯೂರಿಯಾ 2 ಸರಿ, ಅಂದರೆ ಪರ್ ಎಕರ್ ಒಂದು 2 ಚೀಲ ಕೊಟ್ಟಂಗಾಗಿದೆ. DAP ಗೊಬ್ಬರ ಕೊಟ್ಟಿದ್ದೀವಿ. ಇವಾಗ ಏನಿದೆ, ಈಗ ತಿಪ್ಪೆ ಗೊಬ್ಬರ ಅಂತೀವಿ ನಾವು, ಎಂಡೆ ಗೊಬ್ಬರ. ಅದನ್ನು ಕೂಡ ಸಾಲಲ್ಲಿ ಹಂಗೆ ಹಿಡಿದು ಹಾಕಿಸ್ತೀವಿ. ಅಂದರೆ ಹಾಕಿ ಮತ್ತೆ ಒಂದು ಸರಿ ಟಿಲ್ಲರು ಈ ಥರ ಹೊಡೆದಾಗ, ಈ ಟಿಲ್ಲರು ಅದೆಲ್ಲ ಹೊಡೆದಾಗ ಏನಾಗುತ್ತೆ, ಇಲ್ಲಿ ಗೊಬ್ಬರ ಬಿದ್ದಿರುತ್ತೆ. ಇಲ್ಲೆಲ್ಲ ಗೊಬ್ಬರ ಬಿದ್ದಿರುತ್ತೆ. ಈ ಸಾಲಲ್ಲಿ ಇಲ್ಲಿ ಬಿದ್ದಾಗ ಮತ್ತೆ ಇದು ತಿರ್ಗಾ ಹೊಡೆದಾಗ ಇದೇನಾಗುತ್ತೆ, ಈ ಮಣ್ಣು ಈ ಥರ ಹೋಗಿ ಬೀಳುತ್ತೆ. ಇದು ಈ ಥರ. ಸೊ ಅದಕ್ಕೆ ರೂಟ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಬೆಳೆಯೋಕ್ಕೆ. ಯಾಕಂದರೆ ಇದು 3 ಇಯರ್ ಕ್ರಾಪು. ಈ 3 ಇಯರ್ ಕ್ರಾಪಲ್ಲಿ ನೀವು ಏನು ಮಾಡಬೇಕು, ಇವಾಗೇ ಮಾಡಬೇಕು, ಇವಾಗ ಚಿಕ್ಕದಿದ್ದಾಗೆ. ಆಮೇಲೆ ಒಳಗಡೆ ಹೋಗೋದಾಗಲ್ಲ ಇದರಲ್ಲಿ, ಕಬ್ಬಲ್ಲಿ. ಸೊ ಅಷ್ಟೊಂದು ಶಕ್ತಿ ಈ ಗಿಡಕ್ಕೆ 3 ವರ್ಷ ಉಳಿಸ್ಕೋಬೇಕು. ಆ ರೀತಿ ಇದರಲ್ಲಿ ಗೊಬ್ಬರ ಬಿದ್ದಿರಬೇಕು ಈ ಹೊಲದಲ್ಲಿ, ಅಂದ್ರೇ ಬೆಳೆ ಚೆನ್ನಾಗಿ ಬರುತ್ತೆ. ನಾವು ಕ್ಯಾಪ್ಚರ್ ಮಾಡ್ತೀವಿ. ಮಾಡ್ತಾ ನೋಡ್ಬೋದು, ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ. ಅಲ್ಲಿ ಟ್ರ್ಯಾಕ್ಟರ್ ಇದೆ. ಮಳೆ ಬಂದದಕ್ಕೆ ಇವತ್ತು ಹೊಡಿತಾ ಇಲ್ಲ, ಇಲ್ಲಾಂದರೆ ರೂಟೋವೇಟ್ರು ಪ್ಲಸ್ ಇದನ್ನು ಹೊಡಿತಾ ಇದ್ದೀವಿ ನಾವು. ಇಲ್ಲಿ ನೋಡಿ, ಈ ಥರ ಡ್ರಿಪ್ ಇದೆ. ಈ ಡ್ರಿಪ್ಪನ್ನು ಹಾಕ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಕಡಿಮೆ ಬಿದ್ದಿದೆ. ಆ ಕಡೆ ಇವತ್ತು ಬರುತ್ತೆ. ಅಲ್ಲಿದ್ದಾವೆ ಲ್ಯಾಟ್ರಲ್ಸ್, ಅಲ್ಲಿ ಸಬ್ ಲ್ಯಾಟ್ರಲ್ಸ್ ಆ ಕಡೆಯಿಂದ ಬರುತ್ತೆ. ಸ್ವಲ್ಪ ತಂಪಾಗಿವೆ ಎಲ್ಲ ತೆಂಗಿನ ಗಿಡಗಳೆಲ್ಲ. ಮಳೆ ಬಂದಿದೆ ಅಲ್ವಾ, ಸೊ ದೇ ಆರ್ ಬ್ರೀದಿಂಗ್. ನೋಡಿ ಚೆನ್ನಾಗಿ. ಓಕೆ, ಒಂಥರ ಕಳೆ ಬರುತ್ತೆ ಮಳೆ ಬಂದರೆ, ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ ಮೇಲ್ಗಡೆದೆಲ್ಲ. ನೀಟಾಗಿ ಕಾಣ್ತಾ ಇವೆ. ಅಲ್ಲಿ ನೋಡ್ಬೋದು ನೀವು ತೆಂಗಿನ ಗಿಡಗಳು. ನೀರು ಬಿಡ್ಬೇಕು ಅಂದ್ಕೊಂಡಿದ್ವಿ, ಆಲ್ರೆಡಿ ಮಳೆ ಬಂದಿದೆ. ಇನ್ನೂ 1 ವೀಕ್ ಆಮೇಲೆ ಬಿಟ್ಟರು ನಡೆಯುತ್ತೆ. ಅಲ್ಲೆಲ್ಲ ಹುಡುಗರು ಗ್ಯಾಪ್ ಫಿಲ್ ಮಾಡ್ತಾಯಿದ್ದಾರೆ. ಎಲ್ಲಿಯಾದರೂ ಸಸಿಗಳು ಸತ್ತಿದ್ರೆ ಅಲ್ಲೆಲ್ಲ ಹಚ್ತಾ ಇದ್ದಾರೆ ಹೊಸನ. ಇನ್ನು ಆ ಕಡೆದೊಂದು ಸ್ವಲ್ಪ ಉಳಿದಿದೆ, ಅದೊಂದು 3 ಎಕರ್ಸು. ಇವಾಗ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಹಚ್ಚಲಿಕ್ಕೆ. ಸೊ ನೋಡಿ, ಯಾರ್ಯಾರು ಫಾರ್ಮಿಂಗ್ದು ಇಂಟ್ರೆಸ್ಟ್ ಇದೆ ಅವರು ಸ್ವಲ್ಪ ಆ ಕಡೆ ಗಮನ ಕೊಡಿ.
ಏನು ಕಷ್ಟದ ಕೆಲಸ ಏನಲ್ಲ. ಸೊ ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್ ಇದ್ದರೆ ಆರಾಮವಾಗಿ ಮಾಡ್ಬೋದು, ಏನಿದಿಲ್ಲ. ಓಕೆ, ಮತ್ತೆ ಸಿಗೋಣ, ಬಾಯ್.